ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿರುವಂಥ ಮಾದಲಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಕಡಲೆಬೇಳೆಯನ್ನು ಕುದಿಸಿ ಒಣಗಿಸಿ ಹಾಗೆ ಗಿರ್ನಿಗೆ ನಾವು ಇದನ್ನು ಬೀಸ್ಕೊಂಡು ಬಂದು ಮಾದಲಿ ಮಾಡೋದು ಕಷ್ಟ ಬೇಡ. ತುಂಬ ಈಸಿಯಾಗಿ ಮಾದಲಿಯನ್ನು ಯಾವ ರೀತಿ ಮಾಡೋದಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ 2 ಕಪ್ ಆಗೋಷ್ಟು ಕಡಲೆ ಹಸಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಹಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಚಿಟಿಕೆ ಆಗೋಷ್ಟು ಉಪ್ಪು, ನಂತರ ನಾನು ಇದಕ್ಕೆ 1/4 ಕಪ್ ಆಗೋಷ್ಟು ಬಾಂಬೆ ರವವನ್ನು ಸೇರಿಸ್ತಾ ಇದ್ದೀನಿ, ಸಣ್ಣ ರವೆ. ನಂತರ ಇದಕ್ಕೆ ನಾನಿಲ್ಲಿ 1-2 ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ತುಪ್ಪ ಇಲ್ಲಿ ನಾನು 1/4 ಕಪ್ ಆಗೋಷ್ಟು ತುಪ್ಪವನ್ನು ಸ್ವಲ್ಪ ಸ್ವಲ್ಪ ಮಾಡಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ನಾನಿಲ್ಲಿ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ತುಪ್ಪವನ್ನು ನಾನಿಲ್ಲಿ 1/4 ಕಪ್ ಆಗೋಷ್ಟು ಯೂಸನ್ನು ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಅರ್ಧ ಕಪ್ ಆಗೋಷ್ಟು ಕೂಡ ತುಪ್ಪವನ್ನು ಸೇರಿಸ್ಕೋಬೋದು. ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ಹದಕ್ಕೆ ಇದನ್ನು ನಾದ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ನಂತರ ಇದನ್ನು ರೆಸ್ಟ್ ಮಾಡೋಕ್ಕೇನು ಬಿಡೋದು ಬೇಡ. ಹಾಗೆ ನಾನಿಲ್ಲಿ ಚಪಾತಿಯನ್ನು ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಚಪಾತಿಯನ್ನು ನಾವು ಮಾಡಬೇಕಂದ್ರೆ, ನಾವು 2 ಚಪಾತಿ ಕೂಡಿಸಿದರೆ 1 ಚಪಾತಿ ಆಗಬೇಕು. ಅಷ್ಟು ದಪ್ಪವಾಗಿ ಈ ಚಪಾತಿಯನ್ನು ನಾವು ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನೀವು ಕಡಲೆಬೇಳೆ ಕುದಿಸಿ ಒಣಗಿಸಿ ನಂತರ ಇದನ್ನು ಗಿರ್ನಿಗೆ ಬೀಸ್ಕೊಂಡು ಬಂದು ಮಾಡ್ತಿರಲ್ಲ, ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿ ಈ ಕಡಲೆ ಹಿಟ್ಟಿಂದು ಮಾದಲಿ ಇಲ್ಲಿ ರೆಡಿ ಆಗುತ್ತೆ. ನಂತರ ನಾನು ಇದನ್ನು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನಾವು 2 ಸೈಡು ಬೇಯಿಸ್ಕೋಬೇಕಾಗತ್ತೆ. ಇದು ಎಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕಂದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸಬೇಕು. ಇದು ಕಡಲೆ ಹಿಟ್ಟಾಗಿರೋ ಕಾರಣಕ್ಕೆ ಬೇಗನೆ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ಫ್ರೆಂಡ್ಸ್, ಈಗ ನಾನು ಇದನ್ನು 2 ಕಡೆಗೆ ಚೆನ್ನಾಗಿ ಬೇಯಿಸ್ಕೊಟ್ಟಿದ್ದೀನಿ. ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನು ಮುರ್ಕೋಬೇಕಾಗತ್ತೆ. ಕೈಯನ್ನಿಗೆ ಸ್ವಲ್ಪ ಸುಡ್ತಾ ಇರುತ್ತೆ, ಸೊ ಆದರೂ ಕೂಡ ನಾವು ಇದನ್ನು ಚೆನ್ನಾಗಿ ಮುರ್ಕೋಬೇಕು. ನೀವು ಇದನ್ನು ಈ ರೀತಿ ಮುರ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಕೂಡ 2-3 ಸುತ್ತನ್ನು ಹಾಕ್ಬೋದು. ಆದರೆ ಹಳೆ ಕಾಲದ ಜನ ಎಲ್ಲರೂ ಮೊದಲಿನ ಜನ ಏನು ಮಾಡ್ತಿದ್ರು ಅಂದರೆ ಕೈಲಿಂದ ಮತ್ತು ಜರಡಿಯಿಂದ ಇದನ್ನು ಮ್ಯಾಶನ್ನು ಮಾಡ್ತಿದ್ರು. ನೀವು ನೋಡ್ತಾ ಇರ್ಬೋದು ನನ್ನ ಕೈಲಿಂದ ಯಾವ ರೀತಿ ಇದನ್ನು ಪೌಡರನ್ನಾಗಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಕೈಲಿಂದ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಸ್ವಲ್ಪ ಕೈಲಿಂದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಇದು ಪೌಡರ್ ಆಗಿ ಆಗುತ್ತೆ. ನಂತರ ನಾನು ಇದನ್ನು ಒಂದು ಜರಡಿಗೆ ಹಾಕ್ತಾ ಇದ್ದೀನಿ. ಜರಡಿಗೆ ಹಾಕೋದ್ರಿಂದ ಚೆನ್ನಾಗಿ ನಮಗೆ ತುಂಬ ಈಸಿಯಾಗಿ ಮತ್ತೆ ನಾವು ಇದನ್ನು ಕೈಲಿಂದ ಮ್ಯಾಶ್ ಮಾಡ್ಬೋದು. ಈಗ ನೀವು ನೋಡ್ತಾ ಇರ್ಬೋದು, ಈಗ ನಾನಿಲ್ಲಿ ಜರಡಿಗೆ ಹಾಕಿದ್ದೀನಿ, ಎಷ್ಟು ನುಣ್ಣಗೆ ಇಲ್ಲಿ ಪೌಡರ್ ಆಗಿ ಬೀಳ್ತಾ ಇದೆ ಅಂದ್ಬಿಟ್ಟು. ಸೊ ನೋಡೋಕೆ ಇದು ಪೌಡರ್ ಆಗಿ ಕಾಣ್ತಾ ಇದೆ, ಆದರೆ ಕೈಯಲ್ಲಿ ತುಂಬ ರವೆಯಾಗಿ ಇದು ಇರುತ್ತೆ. ಫ್ರೆಂಡ್ಸ್, ನೀವು ಈ ಮಾದಲಿಯನ್ನು ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ಒಂದ್ಸತಿ ಮಾಡಿ ನೋಡಿ. ನೆಕ್ಸ್ಟ್ ಟೈಮ್ ನೀವೇ ನನಗೆ ಕಮೆಂಟನ್ನು ಹಾಕ್ತೀರಾ ಇದು ಎಷ್ಟು ರುಚಿಯಾಗಿತ್ತು ಅಂದ್ಬಿಟ್ಟು. ಇದೇ ರೀತಿಯಾಗಿ ನಾನಿಲ್ಲಿ 2 ಚಪಾತಿಯನ್ನು ಜರಡಿಯನ್ನಾಗಿ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ 2 ಚಪಾತಿಯದು ಪೌಡರು ಎಷ್ಟು ಬಂದಿದೆ ಅಂತ ನೀವು ನೋಡ್ಬೋದು. ಫ್ರೆಂಡ್ಸ್, ನೋಡಿ ಇಷ್ಟು ಚೆನ್ನಾಗಿ ಇಲ್ಲಿ ಜರಡಿ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ್ದನ್ನು ಏನು ಸ್ವಲ್ಪ ದಪ್ಪಾಗಿದೆ, ಸೊ ಅದು ಜರಡಿ ಮಾಡೋಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕೊನೆಗೆ ಮಿಕ್ಸಿ ಜಾರಲ್ಲಿ ಪೌಡರನ್ನಾಗಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಕೂಡ ಎಷ್ಟು ಚೆನ್ನಾಗಿ ಇಲ್ಲಿ ಪೌಡರ್ ಆಗಿದೆ ಅಂದ್ಬಿಟ್ಟು. ಇದನ್ನು ಕೂಡ ಈಗ ನಾನಿಲ್ಲಿ ಪ್ಲೇಟ್ಗೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಕೈಯಲ್ಲಿ ಹಿಡಿದಾಗ ಯಾವ ರೀತಿ ನಮ್ಮ ಕೈಗೆ ಅನಿಸುತ್ತೆ ಅಂದರೆ, ಸೊ ಚಿರೋಟಿ ರವೆ ಎಲ್ಲ ನಾವು ಕೈಯಲ್ಲಿ ಹಿಡಿದಾಗ ಅನಿಸುತ್ತಲ್ಲ, ಸೊ ಅದೇ ರೀತಿ ಕೂಡ ಇದು ರವೆಯಾಗಿ ಅನಿಸುತ್ತೆ. ಈಗ ನಾನೊಂದು ಬಾಣಲಿಗೆ ಇದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಒಂದು 3-4 ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಟೋಟಲ್ ಆಗಿ 1/4 ಕಪ್ ಆಗೋಷ್ಟು ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಯಾವ ಕಪ್ಲಿಂದ ಹಿಟ್ಟನ್ನು ತೊಗೊಂಡಿರ್ತೀವಲ್ಲ ಅದೇ ಕಪ್ಲಿಂದ ನಾನಿಲ್ಲಿ ತುಪ್ಪವನ್ನು ಕೂಡ ತಗೊಂಡಿದ್ದೀನಿ. 1 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಕಲರ್ ಚೇಂಜ್ ಆದ ನಂತರ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. 2 ಚಮಚದಷ್ಟು ಗಸಗಸೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ 1 ನಿಮಿಷ ಕಾಲ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕೂಡ ಫ್ರೈ ಮಾಡ್ಕೋಬಾರ್ದು ಫ್ರೆಂಡ್ಸ್. ಹಾಗೆ ಇದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇದು ಪೂರ್ತಿ ತಣ್ಣಗಾಗೋಕ್ಕೆ ಸೈಡ್ಗೆ ಇಡಬೇಕು. ಈಗ ನಾನಿಲ್ಲಿ 3/4 ಕಪ್ ಆಗೋಷ್ಟು ಸಕ್ಕರೆ, 3 ಯಾಲಕ್ಕಿಯನ್ನು ಪೌಡರ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇದನ್ನು ನೀವು 15ರಿಂದ 1 ತಿಂಗಳವರೆಗೂ ಸ್ಟೋರ್ ಮಾಡಿ ತಿನ್ಬಹುದು. ಫ್ರೆಂಡ್ಸ್, ಹಾಗೆ ತುಪ್ಪ ಮತ್ತು ಹಾಲನ್ನು ಹಾಕೊಂಡು ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ಮಿಸ್ ಮಾಡ್ದೇನೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಕೂಡ ಹಾಕಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.